ಎಲ್ಲರಿಗೂ ನಮಸ್ಕಾರ. ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಓಡ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಕುಂದಾಪುರ ಕಡೆ ಜಾಸ್ತಿ ಓಡ್ ದೋಸೆ ಅಂತಲೇ ಹೇಳೋದು. ಕೆಲವರು ಈ ದೋಸೆನ ಕಪ್ಪ ರೊಟ್ಟಿ, ಓಡ್ಪಾಳೆ, ಉಪ್ಪು ದೋಸೆ, ದಪ್ಪ ದೋಸೆ ಅಂತಲೂ ಕೂಡ ಹೇಳ್ತಾರೆ. ತುಂಬ ರುಚಿಯಾಗಿರುವಂಥ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ತಗೊಂಡಿರೋ ಕಪ್ಪಲ್ಲಿ 1 ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ಪು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಅಕ್ಕಿನೆಲ್ಲ ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಕ್ಕಿನ ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ತೆಂಗಿನ ತುರಿ ಮತ್ತು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಸೇರಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಹಿಟ್ಟು ಸ್ವಲ್ಪ ದಪ್ಪನೇ ಇರಬೇಕು, ಜಾಸ್ತಿ ನೀರು ಮಾಡ್ಕೋಬೇಡಿ. ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಅವಲಕ್ಕಿ ಬದಲು ಅನ್ನ ಕೂಡ ಹಾಕೋಬಹುದು. ಅನ್ನ ಹಾಕೊಂಡ್ರೂ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ನಿಮಗೆ ತುಂಬ ಸಾಫ್ಟ್ ಬೇಡ ಅಂದರೆ ಅವಲಕ್ಕಿ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನೀಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟು ನುಣ್ಣಗಾದರೆ ಸಾಕು. ಜಾಸ್ತಿ ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಿಟ್ಟನ್ನು. ಈಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿ ಇದೆ, ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 1/4 ಲೋಟಕ್ಕಿಂತಲೂ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿರೋದು ವಿಡಿಯೋದಲ್ಲಿ ಮಿಸ್ ಆಗಿದೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು. ಈಗ ಹೇಗೆ ದೋಸೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನೀಗ ಸ್ಟವ್ ಮೇಲೆ ಓಡ್ ಇಟ್ಕೊಂಡಿದ್ದೀನಿ. ಓಡ್ ಚೆನ್ನಾಗಿ ಕಾದ ಮೇಲೆ ದೋಸೆ ಹಿಟ್ಟನ್ನು ಹಾಕೋಬೇಕು. ದೋಸೆ ಹಿಟ್ಟು ಹಾಕುವಾಗ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ದೋಸೆ ಹಿಟ್ಟು ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇದು ಬೇಯಲಿಕ್ಕೆ ಒಂದು 3 ರಿಂದ 4 ನಿಮಿಷ ಟೈಮ್ ತೊಗೊಳುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸೀದೋಗಿಬಿಡುತ್ತೆ, ಬೇಗನೆ ಸೀದೋಗಿಬಿಡುತ್ತೆ. ಸೊ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ನೀವು ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಮಧ್ಯದಲ್ಲಿ ದೋಸೆ ಸ್ವಲ್ಪ ಉಬ್ಬಿ ಬರುತ್ತೆ. ನಾನು ಹೀಗೆ ಓಪನ್ ಆಗೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೋದು. ದೋಸೆ ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆವಾಗ ಬೇಯಲಿಕ್ಕೂ ಕೂಡ ಟೈಮ್ ತೊಗೊಳುತ್ತೆ, ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ದೋಸೆನ ತೆಗೆಯುವಾಗ ಈ ಥರ ನಿಧಾನಕ್ಕೆ ಸೈಡಿಂದ ಏಳಿಸ್ಕೊಳ್ತಾ ಬರಬೇಕು. ಇನ್ನೂ ಸ್ವಲ್ಪ ತೆಳು ಬೇಕಾದರೂ ಮಾಡ್ಕೋಬೋದು. ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ. ನಾನೀಗ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈ ಥರ ಹಿಟ್ಟು ಹಾಕಿ ಒಂದು ಸಲ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ದಪ್ಪ ಮಾಡಿಕೊಂಡ್ರೂ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಈ ದೋಸೆ ಕಾಯಿ ಚಟ್ನಿ, ಮೀನು ಸಾರು, ಚಿಕನ್ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದೋಸೆನ ತೆಗೆಯುವಾಗ ಸೈಡಲ್ಲಿ ನಿಧಾನಕ್ಕೆ ಎಳಿಸ್ಕೊಳ್ತಾ ಬರಬೇಕು. ನೀವು ಸ್ಟಾರ್ಟಿಂಗ್ಗೆ ದೋಸೆನ ಮಧ್ಯದಿಂದ ತೆಗಿತಾ ಬಂದರೆ ದೋಸೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸೈಡಲ್ಲಿ ನಿಧಾನಕ್ಕೆ ತೆಗಿತಾ ಬನ್ನಿ, ಆವಾಗ ದೋಸೆ ಕಟ್ಟಾಗೋದಿಲ್ಲ. ನೋಡಿದ್ರಲ್ವಾ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ದೋಸೆ. ನೋಡಿದ್ರಲ್ವಾ ಸಾಫ್ಟ್ ಆಗಿರೋ ಓಡ್ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.